ಅಕ್ಟೋಬರ್ 2ಕ್ಕೆ ಕಾಂತಾರ ರಿಲೀಸ್ ಆಗ್ತಿದೆ. ಕಾಂತಾರದಲ್ಲಿ ಆಕ್ಟರ್ ಮತ್ತೆ ಡೈರೆಕ್ಟರ್ ಆಗಿ ಮಾಡ್ತಾ ಇರೋ ರಿಷಬ್ ಶೆಟ್ಟಿ ಅವರ ಹಿಂದಿನ ಮೂವಿ ಲಿಸ್ಟ್ ಅನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವೇನಾದ್ರೂ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ 2 ಭಾಗ ಆಗಿ ಡಿವೈಡ್ ಮಾಡಿದೀನಿ. ಮೊದಲು ರಿಷಬ್ ಶೆಟ್ಟಿ ಅವರು ಆಕ್ಟರ್ ಆಗಿ ನಟಿಸಿದ ಮೂವಿ ಲಿಸ್ಟ್ ಅನ್ನ ನೋಡ್ತಾ ಹೋಗೋಣ. ತುಗ್ಲಕ್ ಇದು 2012ರಲ್ಲಿ ರಿಲೀಸ್ ಆಯ್ತು. ಇದರಲ್ಲಿ ರಕ್ಷಿತ್ ಶೆಟ್ಟಿ ಅವರು ಹೀರೋ ಆಗಿದ್ರು. ಈ ಮೂವಿ ಫ್ಲಾಪ್ ಆಗಿತ್ತು. ಅಟ್ಟಹಾಸ 2013ರಲ್ಲಿ ರಿಲೀಸ್ ಆಯ್ತು. ಇದರಲ್ಲಿ ಕಿಶೋರ್ ಅವರು ಹೀರೋ ಆಗಿದ್ರು. ರಿಷಬ್ ಶೆಟ್ಟಿ ಅವರು ಅಂಡರ್ ಕವರ್ ಏಜೆಂಟ್ ಆಗಿ ನಟಿಸಿದ್ರು. ಲೂಸಿಯಾ ಇದು 2013ರಲ್ಲಿ ರಿಲೀಸ್ ಆಯ್ತು. ಇದರಲ್ಲಿ ಸತೀಶ್ ಅವರು ಹೀರೋ ಆಗಿದ್ರು. ರಿಷಬ್ ಅವರು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ನಟಿಸಿದ್ರು. ಉಳಿದವರು ಕಂಡಂತೆ ಇದು 2014ರಲ್ಲಿ ರಿಲೀಸ್ ಆಯ್ತು. ಇದನ್ನ ರಕ್ಷಿತ್ ಶೆಟ್ಟಿ ಅವರು ಡೈರೆಕ್ಟ್ ಮಾಡಿ ಹೀರೋ ಆಗಿ ನಟಿಸಿದ್ರು. ಅದರಲ್ಲಿ ರಿಷಬ್ ಶೆಟ್ಟಿ ಅವರು ರಘು ಎಂಬ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಬೆಲ್ ಬಾಟಮ್ ಇದು 2019ರಲ್ಲಿ ರಿಲೀಸ್ ಆಯ್ತು. ಇದರಲ್ಲಿ ರಿಷಬ್ ಶೆಟ್ಟಿ ಅವರು ಮೊದಲ ಬಾರಿಗೆ ಹೀರೋ ಆಗಿ ನಟಿಸಿದ್ರು. ಹೀರೋ ಈ ಮೂವಿ 2021ರಲ್ಲಿ ರಿಲೀಸ್ ಆಯ್ತು. ಹಾಗೆ ಇದರಲ್ಲಿ ರಿಷಬ್ ಅವರು ಹೀರೋ ಆಗಿ ಕಾಣಿಸಿಕೊಂಡಿದ್ರು. ಗರುಡ ಗಮನ ವೃಷಭ ವಾಹನ ಇದು 2021ರಲ್ಲಿ ರಿಲೀಸ್ ಆಯ್ತು. ಇದರಲ್ಲಿ ರಿಷಬ್ ಅವರು ಹರಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಹಾಗೆ ಇದನ್ನ ರಾಜ್ ಶೆಟ್ಟಿ ಅವರು ಡೈರೆಕ್ಟ್ ಮಾಡಿದ್ರು. ಡೈರೆಕ್ಟ್ ಮಾಡಿ ಆಕ್ಟಿಂಗ್ ಕೂಡ ಮಾಡಿದ್ರು. ಹರಿಕತೆ ಅಲ್ಲ ಗಿರಿಕತೆ ಇದು 2022ರಲ್ಲಿ ರಿಲೀಸ್ ಆಯ್ತು. ಹಾಗೆ ಇದರಲ್ಲಿ ರಿಷಬ್ ಅವರು ಹೀರೋ ಆಗಿ ಕಾಣಿಸಿಕೊಂಡಿದ್ರು. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಇದು 2023ರಲ್ಲಿ ರಿಲೀಸ್ ಆಯ್ತು. ಹಾಗೆ ಇದರಲ್ಲಿ ರಿಷಬ್ ಅವರು ಸೀನಿಯರ್ ಆಗಿ ಬಂದಿದ್ರು. ಈ ವಿಡಿಯೋದ 2ನೇ ಭಾಗದಲ್ಲಿ ರಿಷಬ್ ಅವರು ಡೈರೆಕ್ಟ್ ಮಾಡಿದ ಮೂವಿಗಳನ್ನ ನೋಡ್ತಾ ಹೋಗೋಣ. ರಿಕ್ಕಿ ಇದು 2016ರಲ್ಲಿ ರಿಲೀಸ್ ಆಯ್ತು. ಇದರಲ್ಲಿ ರಕ್ಷಿತ್ ಶೆಟ್ಟಿ ಹೀರೋ ಆಗಿದ್ರು. ಇದು ಬ್ಲಾಕ್ ಬಸ್ಟರ್ ಆಯ್ತು. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಇದು 2018ರಲ್ಲಿ ರಿಲೀಸ್ ಆಯ್ತು. ಇದು ಕೂಡ ಬ್ಲಾಕ್ ಬಸ್ಟರ್ ಆಯ್ತು. ಹಾಗೆ ಕಾಂತಾರ ದ ಲೆಜೆಂಡ್ ಇದು 2022ರಲ್ಲಿ ರಿಲೀಸ್ ಆಯ್ತು. ಇದರಲ್ಲಿ ರಿಷಬ್ ಶೆಟ್ಟಿ ಅವರು ಡೈರೆಕ್ಟ್ ಮಾಡಿ ಅವರೇ ಆಕ್ಟರ್ ಆಗಿ ಮಾಡಿದ್ರು. ಹಾಗೆ ಮುಂದೆ ಬರೋ ಕಾಂತಾರ ಚಾಪ್ಟರ್ 1 ದಿ ಲೆಜೆಂಡ್ ಇದರಲ್ಲೂ ಕೂಡ ರಿಷಬ್ ಶೆಟ್ಟಿ ಅವರು ಆಕ್ಟಿಂಗ್ ಡೈರೆಕ್ಟಿಂಗ್ ಎರಡನ್ನೂ ನಿಭಾಯಿಸಿ ಈಗ 2025 ಅಕ್ಟೋಬರ್ 2ಕ್ಕೆ 1000 ಕೋಟಿ ಮೈಲಿಗಲ್ಲನ್ನ ದಾಟೋಕೆ ಬರ್ತಾ ಇದ್ದಾರೆ. ಈ ವಿಡಿಯೋ ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿಗೆ ಇಷ್ಟೇ.